ಇಂದು ನಾವು ಭಗವದ್ಗೀತೆಯ 10 ವಿಚಾರಗಳನ್ನು ತಿಳಿದುಕೊಳ್ಳೋಣ. ಗೀತಾ ಪ್ರಜ್ಞೆ 1. ನಮ್ಮ ಕರ್ಮಗಳು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದ್ದು, ಆ ಉದ್ದೇಶದ ಸಫಲತೆಗಾಗಿ ಸರಿಯಾದ ಮಾರ್ಗದಲ್ಲಿ ಸಾಗಲೆತ್ನಿಸಿಯೂ ಒಂದು ವೇಳೆ ನಮ್ಮ ನಿರೀಕ್ಷೆಗಳಿಗೆ ವ್ಯತಿರಿಕ್ತವಾದಂಥ ಫಲಿತಾಂಶ ಬಂದರೂ ಕೂಡ ಅದನ್ನು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ನಮ್ಮ ಮನಸ್ಸಿಗೆ ನಾವು ನೀಡಬೇಕು ಅನ್ನುವಂಥದ್ದು, ತರಬೇತಿ ಕೊಡಬೇಕು ಅನ್ನುವಂಥದ್ದು. ಇನ್ನು ಗೀತಾ ಪ್ರಜ್ಞೆ 2. ಮೂರ್ಖರಿಗೆ ಅತಿ ಹೆಚ್ಚಾಗಿ ಏನನ್ನು ಉಪದೇಶ ನೀಡಲು ಹೋಗಬಾರ್ದು. ಯಾಕಪ್ಪ ಅಂದ್ರೆ ಅವರು ನಮ್ಮ ಮಾತನ್ನು ಕೇಳಿ ನಗುವರೇ ವಿನಃ ಅದನ್ನು ಸರಿಪಡಿಸಿಕೊಳ್ಳಕ್ಕೆ ಹೋಗುವುದಿಲ್ಲ ಅನ್ನುವಂಥದ್ದು. ಗೀತಾ ಪ್ರಜ್ಞೆ 3. ಮುಗ್ಧರ ಅಥವಾ ಅಮಾಯಕರ ನಂಬಿಕೆ ಮತ್ತು ವಿಶ್ವಾಸವನ್ನು ಮೋಸಗಾರರು ತಮ್ಮ ಬಲವಾದ ಆಯುಧವನ್ನಾಗಿ ಪರಿವರ್ತಿಸ್ತಾರೆ. ಆದ್ದರಿಂದ ನಾವು ಸರ್ವ ವಿಧದಲ್ಲಿಯೂ ತೀರಾ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದು. ಗೀತಾ ಪ್ರಜ್ಞೆ 4. ನಮ್ಮ ಧನಾತ್ಮಕವಾದ ಬದುಕಿಗೆ ಈ ಕ್ಷಣವನ್ನೇ ಆಯ್ದುಕೊಳ್ಳಲು ಅಣಿಯಾಗಬೇಕು. ಏಕೆಂದರೆ ಈ ಕ್ಷಣವು ಕೂಡ ನಮ್ಮ ಬದುಕಿನ ಗುರಿ ಮತ್ತು ಉದ್ದೇಶಗಳ ಸಾಧನೆಗೆ ಮುನ್ನುಡಿಯಾಗಬಲ್ಲದು. ಇನ್ನು ಗೀತಾ ಪ್ರಜ್ಞೆ 5. ಪ್ರತಿ ಕ್ಷಣವನ್ನು ಪರಮಾತ್ಮನ ಸಮಯವೆಂದು ಪರಿಭಾವಿಸಿ ಆ ಕ್ಷಣವನ್ನು ಉತ್ತಮ ಕಾರ್ಯಗಳಿಗಾಗಿ, ಒಳ್ಳೆಯ ಕೆಲಸಗಳಿಗಾಗಿ ನಮ್ಮ ಮನಸ್ಸನ್ನು ಪರಿವರ್ತಿಸುವುದು ಜಾಣತನವಾಗಿರುತ್ತದೆ. ಇನ್ನು ಗೀತಾ ಪ್ರಜ್ಞೆ 6. ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಲು ನಮ್ಮ ಮನಸ್ಸಿನಲ್ಲಿನ ಉತ್ತಮ ಜ್ಞಾನವನ್ನು ಕ್ರಿಯಾರೂಪಕ್ಕೆ ತರುವುದು ಅತ್ಯವಶ್ಯಕ. ಆ ದಾರಿಯಲ್ಲಿ ನಾವು ನಡಿಬೇಕು. ಗೀತಾ ಪ್ರಜ್ಞೆ 7. ನಮ್ಮ ಮುಂದಿನ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಡೆಸುವಂಥ ಪ್ರಯತ್ನವು ನಮ್ಮ ಹಿಂದಿನ ಯೋಜನೆಗಳಿಗೆ ಮಾಡಿರುವ ಪ್ರಯತ್ನಕ್ಕಿಂತಲೂ ಕಠಿಣವಾಗಿರಬೇಕು. ಗೀತಾ ಪ್ರಜ್ಞೆ 7. ನಮ್ಮ ಮುಂದಿನ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಡೆಸುವ ಪ್ರಯತ್ನವು ನಮ್ಮ ಹಿಂದಿನ ಯೋಜನೆಗಳಿಗೆ ಮಾಡಿರುವ ಪ್ರಯತ್ನಕ್ಕಿಂತಲೂ ಕಠಿಣವಾಗಿರಬೇಕು. ಅಂದರೆ ಹೆಚ್ಚು ನಾವು ಹಿಂದೆ ಏನಾದರೂ ನಾವು ಕೆಲಸವನ್ನು ಮಾಡಿದ್ರೆ ಆ ಕೆಲಸವನ್ನು ಅಥವಾ ಹೊಸ ಕೆಲಸವನ್ನು ಮತ್ತೆ ಮಾಡ್ತಾ ಇದ್ದೀವಿ ಅಂದರೆ ಆ ಕೆಲಸಕ್ಕೆ ಹೆಚ್ಚಿನ ಒಂದು ಪರಿಶ್ರಮ ಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಗೀತಾ ಪ್ರಜ್ಞೆ 8. ನಮ್ಮ ಶರೀರಕಾಯವು ಭೂಮಂಡಲದ ವಿಸ್ತರಿತ ಭಾಗವೇ ಆಗಿರುವುದರಿಂದ ಆ ನಮ್ಮ ಶರೀರಕಾಯದ ಸದೃಢತೆಯ ಆರೋಗ್ಯ ನಿರ್ಮಾಣಕ್ಕಾಗಿ ನಾವು ನಮ್ಮ ಬದುಕಿನ ಹೆಚ್ಚಿನ ಸಮಯವನ್ನು ಮಣ್ಣಿನಲ್ಲಿ ಆಟವಾಡುವುದರ ಮೂಲಕ ಅಥವಾ ಪ್ರಕೃತಿಯ ಸೌಂದರ್ಯ ವೀಕ್ಷಣೆಗಾಗಿ ಕಳೆಯಬೇಕು. ಯಾಕಪ್ಪ ಅಂದ್ರೆ ನಮ್ಮ ಈ ಶರೀರ ಭೂಮಂಡಲದ ಒಂದು ಭಾಗನೇ ಆಗಿರ್ತದೆ. ಆ ಕಾರಣದಿಂದಾಗಿ ನಾವು ಹೆಚ್ಚಿನ ಸಮಯವನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮಣ್ಣಿನೊಂದಿಗೆ ಆಟವಾಡುವುದರ ಮೂಲಕ ಅಥವಾ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರ ಮೂಲಕವಾಗಿ ಕಳೆಯಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು 9ನೆಯ ಒಂದು ಗೀತಾ ಪ್ರಜ್ಞೆ. ನಮ್ಮ ಮನಸ್ಸಿನ ನಾನಾ ಗೊಂದಲಗಳಿಗೆ ಆ ಸಮಸ್ಯೆಗೆ ಕಾರಣಕರ್ತನಾದ ವ್ಯಕ್ತಿ, ಆ ಕ್ಷಣದ ಪರಿಸ್ಥಿತಿಗಳು ಮತ್ತು ನಮ್ಮ ಮನಸ್ಥಿತಿಯು ಕಾರಣವಾಗಿರುತ್ತದೆ. ಅಂದರೆ ನಾವು ಯಾವುದೇ ಗೊಂದಲಗಳು ಸೃಷ್ಟಿಯಾಗಿದ್ದೀವಿ ಅಂದ್ರೆ ಆ ಸಮಸ್ಯೆಗೆ ಕಾರಣೀಕರ್ತನಾಗಿರುವಂಥ ವ್ಯಕ್ತಿ ಮತ್ತು ಆ ಕ್ಷಣದ ಪರಿಸ್ಥಿತಿಗಳು ಮತ್ತು ನಮ್ಮ ಮನಸ್ಥಿತಿಯು ಕೂಡ ಕಾರಣವಾಗಿರ್ತದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳಾಗ್ತದೆ. ಗೀತಾ ಪ್ರಜ್ಞೆ 10. ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎಂಬ ಪದಗಳ ಬಗ್ಗೆ ಅತಿಯಾಗಿ ಚಿಂತಿಸಲು ಹೋಗಬಾರದು. ಅಂದರೆ ಗೆಲುವು ಸೋಲಿನ ಬಗ್ಗೆ ಅತಿ ಹೆಚ್ಚಿನ ಒಂದು ವಿಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು. ಏಕೆಂದರೆ ಜೀವನವೆಂಬುದು ಒಂದು ಅನುಭವದ ಹೋರಾಟವಾಗಿರುವುದು. ಈ ಪರಿಯ ಅನುಭವವು ಜೀವನ ಪೂರ್ತಿ ಪಡುವುದರಿಂದ ನಾವು ಗೆಲುವು ಅಥವಾ ಸೋಲಿನ ಬಗ್ಗೆ ಹೆಚ್ಚಾಗಿ ವಿಷಾದ ಪಡಬಾರದು. ಅಂದರೆ ನಮ್ಮ ಜೀವನ ಪರ್ಯಂತರ ಸೋಲು ಗೆಲುವು ಅನ್ನುವಂಥದ್ದು ಸಮಾನ ದೃಷ್ಟಿಯಿಂದ ಅವುಗಳನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಗೀತಾ ಪ್ರಜ್ಞೆಯ 10 ವಿಚಾರ. ಈ 10 ವಿಚಾರಗಳು ಗೀತೆಯಲ್ಲಿರುವಂಥ ಅಂಶಗಳು. ಈ ಮೂಲಕವಾಗಿ ನಮ್ಮ ಬಾಳನ್ನು ಅತ್ಯಂತ ಖುಷಿಯಿಂದ ಸಂತೋಷದಿಂದ ಕಳೆಯೋಕೆ ಇವು ಕೂಡ ದಾರಿ ದೀಪಗಳಾಗ್ತಾವು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತೇವೆ. ಧನ್ಯವಾದಗಳು.